ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಪೀನಟ್ ಬಟರ್ ಚಾಕ್ಲೇಟ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ಇಲ್ಲಿ ನಾನು ಕಡಲೆ ಬೀಜ ತೊಗೊಂಡಿದ್ದೀನಿ. ಈಗ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಕಡಲೆ ಬೀಜ ಹಾಕಿ ಚೆನ್ನಾಗಿ ಹುರಿದಿಟ್ಕೊಳ್ಳಿ. ಅದನ್ನು ಒಂದು ಪ್ಲೇಟ್ಗೆ ಹಾಕಿ ಕಲ್ಲು ತೊಗೊಂಡು ಚೆನ್ನಾಗಿ ಜಜ್ಜಿ ಸಿಪ್ಪೆನ ರಿಮೂವ್ ಮಾಡಿ ನೋಡಿ ಈ ಥರ ಇರುತ್ತೆ. ಈಗ ನಾವು ಚಾಕ್ಲೇಟ್ ಮತ್ತು ಪೀನಟ್ ಬಟರ್ ಎರಡನ್ನೂ ಮೆಲ್ಟ್ ಮಾಡ್ಕೋಬೇಕು. ಮೆಲ್ಟ್ ಮಾಡ್ಕೊಳ್ಳೋಕ್ಕೆ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ನೀರನ್ನ ಹಾಕಿ ಅದು ಬಿಸಿ ಆದಮೇಲೆ ಅದ್ಮೇಲೆ ಪ್ಲೇಟ್ ಇಟ್ಟು ಚಾಕ್ಲೇಟ್ನ ಇಟ್ಟು ಈ ಥರ ಮೆಲ್ಟ್ ಮಾಡ್ಕೊಳ್ಳಿ. ಇದು ಸಿಂಪಲ್ಲಾಗಿ ಮೆಲ್ಟ್ ಮಾಡ್ಕೊಳ್ಳೋವೆ. ಇದೇ ಥರ ಪೀನಟ್ ಬಟರ್ನೂ ಕೂಡ ಮೆಲ್ಟ್ ಮಾಡ್ಕೋಬೇಕು. ಈಗ ನಾನು ಚಾಕ್ಲೇಟ್ ಮೌಲ್ಡ್ ತೊಗೊಂಡಿದ್ದೀನಿ ಮತ್ತು ಮೆಲ್ಟ್ ಆಗಿರೋ ಚಾಕ್ಲೇಟ್, ಒಂದು ಬಿಸ್ಕೆಟ್ ಮತ್ತು ಪೀನಟ್ ಬಟರ್. ಈಗ ಮೌಲ್ಡ್ ತೊಗೊಂಡು ಅದ್ರ ಮೇಲೆ 1 ಲೇಯರ್ ಪೀನಟ್ ಬಟರ್ನ ಹಾಕಿ, ನೀವು ಯಾವ ಥರ ಬೇಕಿದ್ರೂ ಹಾಕೋಬೋದು. ಫಸ್ಟ್ ಲೇಯರ್ ಚಾಕ್ಲೇಟ್ ಕೂಡ ಹಾಕೋಬೋದು. ಅದ್ರ ಮಧ್ಯ ಬಿಸ್ಕೆಟ್ಸ್ನ ಇಟ್ಟು ಮತ್ತು ಫೈನಲ್ ಲೇಯರ್ ಚಾಕ್ಲೇಟ್ ಲೇಯರ್ನ ಹಾಕಿ ಮತ್ತು ಅದ್ರ ಮೇಲೆ ಮತ್ತೆ ಬಿಸ್ಕೆಟ್ಸ್ನ ಇಟ್ಕೋಬೋದು ನೀವು. ನಾನು ಇಲ್ಲಿ 2 ಲೇಯರ್ ಚಾಕ್ಲೇಟ್ ಕೂಡ ಮಾಡಿದ್ದೀನಿ. ಫಸ್ಟ್ ಲೇಯರ್ ಚಾಕ್ಲೇಟ್ನ ಹಾಕಿ ಪೀನಟ್ ಬಟರ್ ಹಾಕಿದ್ದೀನಿ. ನೆಕ್ಸ್ಟ್ ಲೇಯರ್ ಪೀನಟ್ ಬಟರ್ ಹಾಕಿ ಚಾಕ್ಲೇಟ್ನ ಹಾಕಿದ್ದೀನಿ. ಇದನ್ನು ನೀವು 7 to 8 hours ಫ್ರಿಜ್ಜಲ್ಲಿ ಇಡಬೇಕು. ಈಗ ಪೀನಟ್ ಬಟರ್ ಚಾಕ್ಲೇಟ್ ರೆಡಿ ಟು ಸರ್ವ್. ನೀವು ಈಚೆ ಚಾಕ್ಲೇಟ್ನ ಬೈ ಮಾಡೋ ಬದಲು ಈ ಥರ ಮನೆಯಲ್ಲೇ ಸಿಂಪಲ್ಲಾಗಿ ಚಾಕ್ಲೇಟ್ನ ಪ್ರಿಪೇರ್ ಮಾಡ್ಬೋದು. ಒಂದ್ಸಲಿ ರೆಸಿಪಿನ ಟ್ರೈ ಮಾಡಿ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗೆ ರೆಸಿಪಿ ಟ್ರೈ ಮಾಡಿದ್ರೆ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.